ರಾಜ್ಯ ರಾಜಕೀಯದಲ್ಲಿ ಮತ್ತೆ ಅನುದಾನ ಸಮರ ಜೋರಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನವನ್ನು ಸರ್ಕಾರ ಕೊಡ್ತಾ ಸಿಎಂ ಡಿಕೆಶಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ನಾಯಕರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕರ ಕ್ಷೇತ್ರದ ಜನರಿಗೆ ಮೋಸ ಆಗಿದೆ. ತೆರಿಗೆ ಹಣವನ್ನು ಪಕ್ಷದ ಆಧಾರದ ಮೇಲೆ ಹಂಚಿಕೆಯನ್ನು ಮಾಡಬೇಡಿ. ಗುಂಡಿಗಳು, ಪ್ರವಾಹ, ಟ್ರಾಫಿಕ್ ಸಮಸ್ಯೆ ಇದೆಲ್ಲವನ್ನ ಸರ್ಕಾರ ಕಡೆಗಣಿಸ್ತಾ ಇದೆ. ಇದು ಕಾಂಗ್ರೆಸ್ನ ಹಣವಲ್ಲ, ಇದು ಜನರ ತೆರಿಗೆಯ ಹಣ. ಸಿಎಂ ಎಲ್ರಿಗೂ ಇರಬೇಕೆ ಹೊರತು ಕಾಂಗ್ರೆಸ್ಗೆ ಮಾತ್ರ ನೀವು ಸಿಎಂ ಅಲ್ಲ. ಬೆಂಗಳೂರಿಗೆ ಬೇಕಿರೋದು ಸಮಾನ ಅಭಿವೃದ್ಧಿ, ತಾರತಮ್ಯ ಅಲ್ಲ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಈ ರೀತಿಯಾಗಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಸರ್ಕಾರದ ನಡೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆಯಲ್ಲಿ ಅನುದಾನ ತಾರತಮ್ಯ ಆಗ್ತಾ ಇದೆ ಅಂತೇಳಿ ಈ ಹಿಂದಿನಿಂದಲೂ ಸರ್ಕಾರದ ಮೇಲೆ, ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗಲೂ ಈ ಆರೋಪ ಕೇಳಿಬಂದಿತ್ತು. ಈಗ ಡಿಕೆ ಶಿವಕುಮಾರ್ ಅವರ ಮೇಲೂ ಕೂಡ ಅಂಥದ್ದೇ ಆರೋಪ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಈ ಹಿಂದೆಯೂ ಕೂಡ ಸರ್ಕಾರದ ಮೇಲೆ ಕೇಳಿ ಬಂದಿದ್ದಂಥ ಆರೋಪ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತೇಳಿ. ಬಟ್ ಇಲ್ಲಿ ಕಾಂಗ್ರೆಸ್ನ ಶಾಸಕರಿಗೆ ಮಾತ್ರ ಅನುದಾನ ಹೋಗ್ತಾ ಇದೆಯಾ? ಬಿಜೆಪಿ ಶಾಸಕರಿರುವಂಥ ಕ್ಷೇತ್ರಗಳಿಗೆ ಯಾಕೆ ಹೋಗ್ತಾ ಇಲ್ಲ? ಈಗ ಮಾಡಿರ್ತಕ್ಕಂಥ ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ವಿಚಾರಗಳು, ಯಾಕಂತಂದ್ರೆ ಅನುದಾನ ವ್ಯತ್ಯಾಸಗಳು, ಅನುದಾನ ತಾರತಮ್ಯದ ಬಗ್ಗೆ ಆರ್ ಅಶೋಕ್ ಅವರು ಧ್ವನಿ ಎತ್ತಿದ್ದಾರೆ. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದ, ಯಾಕಂತಂದ್ರೆ ಕೇವಲ ಡಿಕೆ ಶಿವಕುಮಾರ್ ಅಂತಲ್ಲ, ಸಿದ್ದರಾಮಯ್ಯ ಸರ್ಕಾರದ ಮುಂದುವರೆದ ಭಾಗವಾಗಿ ಅಧಿಕಾರಕ್ಕೆ ಬಂದಂತ ಡಿಕೆ ಶಿವಕುಮಾರ್ ಅವರು ಇದೀಗ ಆ ಒಂದು ದೊಡ್ಡ ಮಟ್ಟದ ಅನುದಾನವನ್ನು ಈಗ ಕಾಂಗ್ರೆಸ್ ಸದಸ್ಯರಿಗೆ ಎಷ್ಟೇ ಕೊಡ್ತಾ ಇರುವಂತ ಆರೋಪವನ್ನ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಒಂದಿಷ್ಟು ಉದಾಹರಣೆಗಳ ಸಮೇತವಾಗಿ ಅವರು ವಿವರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಒಟ್ಟಾರಾಗಿ ಬೊಮ್ಮನಹಳ್ಳಿ ಇರ್ಬೋದು, ಮಹದೇವಪುರ ಇರ್ಬೋದು, ಯಶವಂತಪುರ ಸೇರಿದಂತೆ ಹಲವಾರು ಕ್ಷೇತ್ರಗಳಿಗೆ ಇಲ್ಲಿ ಅನುದಾನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.